12 ವರ್ಷಗಳ ಹಿಂದೆ ಮಗ ಗುಡಿಸಲು ಬಿಟ್ಟು ಹೋಗಿದ್ದಾಗ ಆ ತಾಯಿ ಅನಾಥೆಯಾಗಿದ್ದಳು. ಆದರೆ ಇಂದು ಅದೇ ಮಗ ಹಳ್ಳಿಗೆ ಮರಳಿ ಬಂದಿದ್ದಾನೆ. ಮಗನಾಗಿ ಮಾತ್ರವಲ್ಲ, ಇಡೀ ಜಿಲ್ಲೆಯನ್ನೇ ಆಳುವ ಜಿಲ್ಲಾಧಿಕಾರಿಯಾಗಿ. ಆದರೆ ಅವನ ಅಧಿಕಾರ ಆ ತಾಯಿಯ ಕಣ್ಣೀರು ಒರೆಸಲು ಸಾಧ್ಯವಾಯಿತೇ? ರಂಗಾಪುರ ಎನ್ನುವ ಆ ಪುಟ್ಟ ಹಳ್ಳಿಯ ಒಂದು ಮೂಲೆಯಲ್ಲಿ ಹಳೆಯದಾದ ಒಂದು ಸಣ್ಣ ಗುಡಿಸಲು ಇತ್ತು. ಅದನ್ನು ನೋಡಿದರೆ ಯಾರಿಗಾದರೂ ಅನಿಸುತ್ತಿತ್ತು, ಇದು ಎಷ್ಟೋ ದಶಕಗಳ ಇತಿಹಾಸವನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡಿದೆ ಎಂದು. ಆ ಗುಡಿಸಲಿನ ಗೋಡೆಗಳ ಮಣ್ಣು ಪದರ ಪದರವಾಗಿ ಉದುರುತ್ತಿತ್ತು. ಮಳೆಗಾಲ ಬಂತೆಂದರೆ ಸಾಕು, ಒಳಗೆ ಇರುವುದಕ್ಕಿಂತ ಹೊರಗಡೆ ಇರುವುದೇ ವಾಸಿ ಎನ್ನುವಂತೆ ಮನೆಯಲ್ಲೆಲ್ಲ ನೀರು ಸೋರುತ್ತಿತ್ತು. ಅಂತಹ ಪಾಳು ಬಿದ್ದ ಮನೆಯಲ್ಲಿ ಒಬ್ಬರೇ ಒಬ್ಬರು ವಯಸ್ಸಾದ ಅಜ್ಜಿ ವಾಸವಿದ್ದರು. ಅವರ ಹೆಸರು ಸಾವಿತ್ರಮ್ಮ. 70ರಿಂದ 75 ವರ್ಷ ದಾಟಿದ್ದ ಆ ಅಜ್ಜಿಯ ಬೆನ್ನು ಬಿಲ್ಲಿನಂತೆ ಬಾಗಿತ್ತು. ಕತ್ತು ಅಲುಗಾಡುತ್ತಿತ್ತು. ಕಣ್ಣುಗಳು ಮಂಜು ಮಸುಕಾಗಿದ್ದವು. ಸರಿಯಾಗಿ ಕಾಣಿಸುತ್ತಿರಲಿಲ್ಲ. ಮುಖದ ಮೇಲಿನ ಆಳವಾದ ನೆರಿಗೆಗಳು ಅವರು ಜೀವನದಲ್ಲಿ ಅನುಭವಿಸಿದ ಕಷ್ಟದ ಕಥೆಯನ್ನು ಹೇಳುತ್ತಿತ್ತು. ಊರಿನವರು ಸಾವಿತ್ರಮ್ಮನ ಮೇಲೆ ಮೊದಲಿನಂತೆ ಪ್ರೀತಿ ತೋರಿಸುತ್ತಿರಲಿಲ್ಲ. ಏಕೆಂದರೆ ಅವರು ಯಾರ ಸುಖಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ಸವೆಸಿದ್ದರೋ ಆ ಒಬ್ಬ ವ್ಯಕ್ತಿ ಅಂದರೆ ಅವರ ಮಗ ಸಿದ್ಧಾರ್ಥ. ಸುಮಾರು 12 ವರ್ಷಗಳ ಹಿಂದೆ ಯಾರಿಗೂ ಹೇಳದೆ ಕೇಳದೆ ಮನೆಯಿಂದ ಮಾಯವಾಗಿದ್ದ. ಅಂದಿನಿಂದ ಇಂದಿನವರೆಗೂ ಅವನು ಈ ಕಡೆ ತಲೆ ಹಾಕಿ ಮಲಗಲಿಲ್ಲ. ಈಗ ಸಾವಿತ್ರಮ್ಮನ ಬದುಕು ಪರರ ಪದೆಯ ಮೇಲೆ ನಿಂತಿತ್ತು. ಊರಿನ ಕೆಲವರು ಪುಣ್ಯಾತ್ಮವಂತರು. ಅವರಿಗೆ 2 ಹೊತ್ತಿನ ಊಟ ಹಾಕುತ್ತಿದ್ದರು. ಇನ್ನು ಕೆಲವರು ಹಳೆಯದಾದ ಸೀರೆಗಳನ್ನು ಕೊಟ್ಟರೆ ಮತ್ತೆ ಕೆಲವರು ಕೈಲಾದಷ್ಟು ಅಕ್ಕಿ ಬೇಳೆ ಕೊಡುತ್ತಿದ್ದರು. ಅದನ್ನೇ ನಂಬಿಕೊಂಡು ಸಾವಿತ್ರಮ್ಮ ಹೇಗೂ ದಿನ ಕಳೆಯುತ್ತಿದ್ದರು. ಪ್ರತಿದಿನ ಸೂರ್ಯ ಹುಟ್ಟುತ್ತಿದ್ದಂತೆ ಆ ಗುಡಿಸಲಿನಿಂದ ಹೊರಬಂದು ಕಟ್ಟೆಯ ಮೇಲೆ ಕುಳಿತುಕೊಳ್ಳುವುದು ಅವರ ವಾಡಿಕೆ. ಕೈಯಲ್ಲಿ ಒಂದು ಹಳೆಯ ಜಪಮಾಲೆ ಹಿಡಿದು ದೈವನಾಮ ಜಪಿಸುತ್ತಿದ್ದರು. ಅವರ ಕಣ್ಣುಗಳು ಮಾತ್ರ ಊರಿನ ಆ ಕಿರಿದಾದ ರಸ್ತೆಯನ್ನೇ ಇವತ್ತು ನನ್ನ ಮಗ ಬರಬಹುದು ಎಂಬ ಆಸೆಯಿಂದ ನೋಡುತ್ತಿದ್ದವು. ಆದರೆ ಆ ಮುಗ್ಧ ಜೀವಕ್ಕೆ ಗೊತ್ತಿರಲಿಲ್ಲ, ಅವರ ಮಗ ಕೇವಲ ಮಗನಾಗಿ ಬರದೆ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಮರಳಿ ಬರುತ್ತಾನೆಂದು. ಇದು ಸುಮಾರು 12 ವರ್ಷಗಳ ಹಿಂದಿನ ಮಾತು. ಆಗ ಸಾವಿತ್ರಮ್ಮನವರು ಒಬ್ಬ ಸಾಮಾನ್ಯ ಕೂಲಿ ಆಳಿನ ಹೆಂಡತಿಯಾಗಿದ್ದರು. ಅವರ ಗಂಡ ಬಸಪ್ಪ ಊರೂರು ಸುತ್ತಿ ಗಾರೆ ಕೆಲಸ, ಇಟ್ಟಿಗೆ ಹೊರುವುದು ಮತ್ತು ಸಿಕ್ಕಾಗ ಜಮೀನುಗಳಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರು. ಎಷ್ಟೇ ಬಡತನವಿದ್ದರೂ ಆ ಸಂಸಾರದಲ್ಲಿ ನಗು ಇತ್ತು, ನೆಮ್ಮದಿ ಇತ್ತು. ಆದರೆ ವಿಧಿಯಾಟ ಬೇರೆಯೇ ಇತ್ತು. ಒಂದು ದಿನ ಕೆಲಸ ಮಾಡುತ್ತಿರುವಾಗಲೇ ಸಿಡಿಲು ಬಡಿದು ಬಸಪ್ಪ ಅಲ್ಲೇ ಕುಸಿದು ಬಿದ್ದರು. ಆಸ್ಪತ್ರೆಗೆ ಕರೆದೊಯ್ಯುವ ಮೊದಲೇ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಗಂಡನ ಅಗಲಿಕೆಯ ನೋವಿನಲ್ಲೂ ಸಾವಿತ್ರಮ್ಮ ಒಂದು ಗಟ್ಟಿ ನಿರ್ಧಾರ ಮಾಡಿದ್ದರು. ನನ್ನ ಮಗ ಸಿದ್ಧಾರ್ಥ ಮಾತ್ರ ಎಂದಿಗೂ ತಂದೆಯಂತೆ ಕೂಲಿ ಕೆಲಸ ಮಾಡಬಾರದು ಎಂದು. ಅವನು ದೊಡ್ಡವನಾಗಬೇಕು ಎಂದುಕೊಂಡರು. ಆಗ ಸಿದ್ಧಾರ್ಥನಿಗೆ ಕೇವಲ 6 ವರ್ಷ. ಮದುವೆಯಾದ 15 ವರ್ಷಗಳ ನಂತರ ಹುಟ್ಟಿದ್ದ ಆ ಮಗನ ಭವಿಷ್ಯ ತಂದೆಯ ಚಿತೆಯ ಬೆಂಕಿಯಲ್ಲಿ ಸುಟ್ಟು ಹೋಗಬಾರದು ಎಂಬುದು ಅವರ ಹಠವಾಗಿತ್ತು. ಅದಕ್ಕಾಗಿಯೇ ಸಾವಿತ್ರಮ್ಮ ಬೇರೆಯವರ ಮನೆ ಕೆಲಸ ಮಾಡಿ ಹೊಲಗಳಲ್ಲಿ ಬೆವರು ಸುರಿಸಿದ್ದರು. ತಾನು ಅರ್ಧ ಹೊಟ್ಟೆ ಉಂಡರೂ ಮಗನಿಗೆ ಮಾತ್ರ ಹಸಿವಾಗದಂತೆ ನೋಡಿಕೊಂಡರು. ದಿನಗಳು ಉರುಳಿದವು. ಸಿದ್ಧಾರ್ಥ ಬೆಳೆದು ದೊಡ್ಡವನಾದ. ಆದರೆ ಅವನ ಜೊತೆಗೆ ಒಂದು ಕೆಟ್ಟ ಗುಣವೂ ಬೆಳೆಯಿತು. ಅದುವೇ ವಿಪರೀತ ಕೋಪ. ತನ್ನ ಬಡತನದ ಮೇಲೆ, ತಾಯಿಯ ಶಿಸ್ತಿನ ಮೇಲೆ ಅವನಿಗೆ ಸಿಕ್ಕಾಪಟ್ಟೆ ಸಿಟ್ಟಿತ್ತು. ಸಾವಿತ್ರಮ್ಮ ಮಗ ಕೆಟ್ಟ ದಾರಿ ಹಿಡಿಯಬಾರದೆಂದು ಅವನ ಮೇಲೆ ತುಂಬ ಕಟ್ಟುನಿಟ್ಟು ಮಾಡಿದ್ದರು. ಹಳ್ಳಿಯ ಬೇಡದ ಹುಡುಗರ ಸಹವಾಸ ಮಾಡಬಾರದೆಂದು ಅವನನ್ನು ಆಗಾಗ ಗದರಿಸುತ್ತಿದ್ದರು. ಕೆಲವೊಮ್ಮೆ ಕೈ ಕೂಡ ಎತ್ತಿ ಹೊಡೆಯುತ್ತಿದ್ದರು. ಆದರೆ ಪ್ರತಿ ಬಾರಿ ಮಗನಿಗೆ ಹೊಡೆದಾಗಲೂ ಅವರ ಮನಸ್ಸು ಒಳಗೊಳಗೆ ಅಳುತ್ತಿತ್ತು. ಆದರೆ ಅಂದಿನ ವಯಸ್ಸಿನಲ್ಲಿ ಸಿದ್ಧಾರ್ಥನಿಗೆ ತಾಯಿಯ ಕಾಳಜಿ ಅರ್ಥವಾಗಲೇ ಇಲ್ಲ. ಒಂದು ದಿನ ರಾತ್ರಿ ಸಿದ್ಧಾರ್ಥ ಎಂದಿನಂತೆ ಆಟವಾಡಲು ಹೋದವನು 10 ಗಂಟೆಯಾದರೂ ಮನೆಗೆ ಬಂದಿರಲಿಲ್ಲ. ಕೊನೆಗೆ ಮನೆಗೆ ಬಂದಾಗ ಅವನ ಬಾಯಿಯಿಂದ ಸಾರಾಯಿ ವಾಸನೆ ಬರುತ್ತಿತ್ತು. ಕಣ್ಣುಗಳು ಕೆಂಪಾಗಿದ್ದವು. ಇದನ್ನು ನೋಡಿದ್ದ ಸಾವಿತ್ರಮ್ಮನ ಎದೆ ಒಡೆದಂತಾಗಿತ್ತು. ಅಂದು ಸಿದ್ಧಾರ್ಥ ಕುಡಿದು ಬಂದಿದ್ದನ್ನು ನೋಡಿ ಸಾವಿತ್ರಮ್ಮನಿಗೆ ಊಟದ ಕೋಪ ಅಷ್ಟಿಷ್ಟಲ್ಲ, ಮಗ ಕೆಟ್ಟ ದಾರಿ ಹಿಡಿಯಬಾರದೆಂದು ಅಂದು ಮೊದಲ ಬಾರಿಗೆ ಅವರು ತಮ್ಮೆಲ್ಲ ಸಮನ್ವಯ ಕಳೆದುಕೊಂಡು ಮಗನಿಗೆ ಮನದ ಬಂದಂತೆ ಬಾರಿಸಿದ್ದರು. ಛೀ, ನೀನು ನನ್ನ ಮಗ ಅಂತ ಕರೆಸಿಕೊಳ್ಳಲು ನಿನಗೂ ಸ್ವಲ್ಪನೂ ಯೋಗ್ಯತೆ ಇಲ್ಲ ಎಂದು ಕಿರುಚಿದರು. ಆದರೆ ಆ ಒಂದು ಮಾತು ಸಿದ್ಧಾರ್ಥನ ಬದುಕನ್ನೇ ತಿರುವುಮುರುವು ಮಾಡುತ್ತದೆ ಎಂದು ಅವರು ಕನಸಿನಲ್ಲಿಯೂ ಎಣಿಸಿರಲಿಲ್ಲ. ಅಂದು ರಾತ್ರಿ ಸಿದ್ಧಾರ್ಥ ಮಾತನಾಡದೆ ಮೌನವಾಗಿ ಮನೆಯೊಳಗೆ ಹೋದ. ತಾಯಿ ಗಾಢ ನಿದ್ದೆಯಲ್ಲಿ ಜಾರುವವರೆಗೂ ಕಾಯುತ್ತಿದ್ದವನು ಮೆಲ್ಲನೆ
ಎದ್ದು ಒಂದು ಹಳೆಯ ಪ್ಲಾಸ್ಟಿಕ್ ಕವರ್ನಲ್ಲಿ ತನ್ನ ಒಂದೆರಡು ಜೊತೆ ಬಟ್ಟೆಯನ್ನು ಇಟ್ಟುಕೊಂಡು ಮಧ್ಯರಾತ್ರಿ ಆ ನಿಶ್ಶಬ್ದದಲ್ಲಿ ತನ್ನ ಹಳೆಯ ಗುಡಿಸಲನ್ನು ಒಮ್ಮೆಯೂ ತಿರುಗು ನೋಡದೆ ಕತ್ತಲಿನಲ್ಲಿ ಮಾಯವಾಗಿ ಬಿಟ್ಟ. ಮರುದಿನ ಬೆಳಗ್ಗೆ ಎದ್ದ ಸಾವಿತ್ರಮ್ಮ ಮಗ ಕಾಣದಿದ್ದಾಗ ಎಲ್ಲೋ ತೋಟದ ಕೆಲಸಕ್ಕೆ ಹೋಗಿರಬಹುದು ಎಂದುಕೊಂಡರು. ಆದರೆ ಮಧ್ಯಾಹ್ನ ಕಳೆದು ಸಂಜೆಯಾದರೂ ಸಿದ್ಧಾರ್ಥನ ಸುಳಿವು ಇರಲಿಲ್ಲ. ಆಗ ಅವರ ದೇಹವೆಲ್ಲ ನಡುಗಲು ಶುರುವಾಗಿತ್ತು. ಅತ್ತ ಇತ್ತ ಓಡಾಡಿ ಊರೆಲ್ಲ ಅಲೆದರು. ನೆಂಟರಿಷ್ಟರ ಮನೆಗೆ ಹೋಗಿ ವಿಚಾರಿಸಿದರು. ಹತ್ತಿರದ ಪೊಲೀಸ್ ಸ್ಟೇಷನ್ ಮೆಟ್ಟಲೇರಿ ಕಣ್ಣೀರು ಹಾಕಿದರು. ಆದರೆ ಸಿದ್ಧಾರ್ಥ ಎಲ್ಲಿ ಹೋದ ಎಂಬ ಸುಳಿವು ಯಾರಿಗೂ ಸಿಗಲಿಲ್ಲ. ಗಂಡನ ಅಗಲಿಕೆಯ ನೋವಿನಲ್ಲಿದ್ದ ಸಾವಿತ್ರಮ್ಮನಿಗೆ ಈಗ ಮಗನೂ ಇಲ್ಲದಂತಾಗಿ ಬದುಕು ಶೂನ್ಯವಾಗಿತ್ತು. ಎಲ್ಲಿ ಹುಡುಕಿದರೂ ಸಿಗದ ಮಗ ಬಹುಶಃ ಇನ್ನು ಈ ಪ್ರಪಂಚದಲ್ಲಿ ಇಲ್ಲವೇನೋ ಎಂದು ಭಾವಿಸಿ ಅದೇ ನೋವಿನಲ್ಲಿ 11ರಿಂದ 12 ವರ್ಷಗಳನ್ನು ಕಣ್ಣೀರಿನಲ್ಲಿಯೇ ಕಳೆದರು. ಆದರೆ ಸಿದ್ಧಾರ್ಥ ಅಂದು ರಾತ್ರಿ ಸಿಟಿಗೆ ಹೋಗಿ ಸೇರಿಕೊಂಡಿದ್ದ. ಹೊಸ ಊರು, ಹೊಟ್ಟೆ ತುಂಬ ಹಸಿವು, ಮೈ ತುಂಬ ಭಯ. ಆದರೂ ವಿಧಿ ಅವನಿಗಾಗಿ ಒಂದು ದಾರಿಯನ್ನು ಸೃಷ್ಟಿಸಿತ್ತು. ಒಂದು ಸಣ್ಣ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿದವನು. ಹಗಲಿಡೀ ಅಲ್ಲಿ ದುಡಿದು ರಾತ್ರಿಯೆಲ್ಲ ನಿದ್ದೆಗೆಟ್ಟು ಓದುತ್ತಿದ್ದನು. ನಾನು ಏನಾದರೂ ಸಾಧನೆ ಮಾಡಿ ತೋರಿಸಲೇಬೇಕು ಎನ್ನುವ ಹಠ ಅವನಲ್ಲಿ ಜಾಗೃತವಾಗಿತ್ತು. ಅವನ ಕಠಿಣ ಪರಿಶ್ರಮದ ಫಲವಾಗಿ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಅದೇ ಹುಡುಗ ಮುಂದೆ ಇಡೀ ಜಿಲ್ಲೆಯನ್ನೇ ಆಳುವ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ. ಇಂದು ಅವನು ಜಿಲ್ಲೆಯ ಅತ್ಯಂತ ದಕ್ಷ ಮತ್ತು ಪ್ರೀತಿಪಾತ್ರ ಅಧಿಕಾರಿ ಎನಿಸಿಕೊಂಡಿದ್ದ. ಒಂದು ದಿನ ಸಿದ್ಧಾರ್ಥನ ಕಚೇರಿಯ ಫೈಲ್ಗಳ ನಡುವೆ ಕುಳಿತಿದ್ದಾಗ ಅವನ ಮುಂದೆ ಒಂದು ದೂರು ಅರ್ಜಿ ಬಂತು. ಅದರಲ್ಲಿ ರಂಗಾಪುರ ಎನ್ನುವ ಹಳ್ಳಿಯ ಮೂಲೆಯ ಗುಡಿಸಲಿನಲ್ಲಿ ವಯಸ್ಸಾದ ಮಹಿಳೆಯೊಬ್ಬರು ಅನಾರೋಗ್ಯ ಮತ್ತು ತೀವ್ರ ಹಸಿವಿನಿಂದ ಬಳಲುತ್ತಿದ್ದಾರೆ ಎಂದು ಬರೆದಿತ್ತು. ಆ ವರದಿಯಲ್ಲಿ ಸಾವಿತ್ರಮ್ಮ ಎನ್ನುವ ಹೆಸರನ್ನು ನೋಡಿ ತಕ್ಷಣ ಸಿದ್ಧಾರ್ಥನ ಕೈಗಳು ನಡುಗಲು ಶುರುವಾಗಿದ್ದವು. ಕೈಯಲ್ಲಿದ್ದ ಫೋನ್ ಕೆಳಗೆ ಬಿತ್ತು. 12 ವರ್ಷಗಳ ಹಿಂದೆ ತಾನು ಸಿಟ್ಟಿನಿಂದ ಬಿಟ್ಟು ಬಂದಿದ್ದ ಅದೇ ತಾಯಿ ಇಂದು ಸರ್ಕಾರದ ದಾಖಲೆಗಳಲ್ಲಿ ಒಬ್ಬ ಅಸಹಾಯಕ ವೃದ್ಧೆಯಾಗಿ ಗುರುತಿಸಿಕೊಂಡಿದ್ದಳು. ಜಿಲ್ಲಾಧಿಕಾರಿಯ ಕುರ್ಚಿಯಲ್ಲಿ ಕುಳಿತಿದ್ದ ಆ ಸಾಹೇಬನಿಗೆ 16 ವರ್ಷದ ಆ ಹಳೆಯ ಸಿದ್ಧಾರ್ಥ ಮತ್ತೆ ಎಚ್ಚರಗೊಂಡಿದ್ದ. ಕಚೇರಿಯ ಅಧಿಕಾರಿಗಳೆಲ್ಲ ಒಂದು ಕ್ಷಣ ಗಾಬರಿಯಾದರು. ಸಿದ್ಧಾರ್ಥ ಆ ಫೈಲನ್ನು ಮುಚ್ಚಿ ಗಡುಸಾದ ಧ್ವನಿಯಲ್ಲಿ ಕೇಳಿದ, ಆ ಮಹಿಳೆಯ ಬಗ್ಗೆ ನನಗೆ ಪೂರ್ತಿ ಮಾಹಿತಿ ಬೇಕು. ಅಧಿಕಾರಿಗಳು ಹೇಳಿದರು, ಸರ್, ಆ ಅಜ್ಜಿ ಹಳ್ಳಿಯ ಕೊನೆಯಲ್ಲಿರುವ ಹರಿದ ಗುಡಿಸಿಲಿನಲ್ಲಿ ವಾಸವಾಗಿದ್ದಾರೆ. ಪಂಚಾಯಿತಿಯಿಂದ ಸಹಾಯಕ್ಕಾಗಿ ಶಿಫಾರಸು ಬಂದಿದ್ದರು. ಕಾಗದದ ತೊಂದರೆಯಿಂದ ಏನೂ ಸಿಕ್ಕಿಲ್ಲ. ಅವರಿಗೆ ನಡೆಯಲು ಸಾಧ್ಯವಿಲ್ಲ. ವಯಸ್ಸಾಗಿದೆ. ಕೆಲವೊಮ್ಮೆ ಹಸುವಿನಿಂದ ಹಾಗೆಯೇ ಮಲಗಿಬಿಡುತ್ತಾರೆ. ಇನ್ನು ಕೇಳುತ್ತಿದ್ದ ಸಿದ್ಧಾರ್ಥನ ಕಣ್ಣುಗಳು ಕೆಂಪಾದವು. ತನ್ನ ತಾಯಿ ಇನ್ನು ಆ ಪಾಳು ಬಿದ್ದ ಗುಡಿಸಿನಲ್ಲಿ ಇದ್ದಾಳೆಯೇ ಎಂದು ಹೃದಯ ಚುಚ್ಚತೊಡಗಿತ್ತು. ಅಂದು ಕೆಲಸ ಮುಗಿಸಿ ತನ್ನ ಸರ್ಕಾರಿ ಬಂಗಲೆಗೆ ಹೋದರೂ ಅವನಿಗೆ ನೆಮ್ಮದಿ ಇರಲಿಲ್ಲ. AC ರೂಮ್ನಲ್ಲಿದ್ದರೂ ಬೆವರು ಸುರಿಯುತ್ತಿತ್ತು. ಮುಂದೆ ಇದ್ದ ರುಚಿಕಟ್ಟಾದ ಊಟ ಕಹಿ ತೋರುತ್ತಿತ್ತು. ಆ ತಾಯಿಯ ಮಮತೆ ತನ್ನನ್ನು ಹೊಡೆದಿದ್ದರು ಎಂದು ಹಸಿದು ಮಲಗಲು ಬಿಡದ ಆ ಕೈಗಳು ಕಣ್ಣ ಮುಂದೆ ಬಂದು ಹೋಗುತ್ತಿದ್ದವು. ರಾತ್ರಿ ಸುಮಾರು 1 ಗಂಟೆಯ ಹೊತ್ತಿಗೆ ಸಿದ್ಧಾರ್ಥ್ ಕನಸಿನಲ್ಲಿ ತಾಯಿಯ ಆರ್ತನಾದ ಕೇಳಿ ಬೆವರುತ್ತಾ ಎದ್ದು ಕುಳಿತ. ಸಿದ್ಧಾರ್ಥ್ ಕನಸಿನಲ್ಲಿ ಕಂಡ ಆ ದೃಶ್ಯ ಅವನನ್ನು ಬೆಚ್ಚಿ ಬೀಳಿಸಿತ್ತು. ಹರಿದ ಗುಡಿಸಲಿನ ಮುಂದೆ ಕುಳಿತಿದ್ದ ತಾಯಿ ಸಾವಿತ್ರಮ್ಮ. ಸಿದ್ಧಾರ್ಥ್, ಎಲ್ಲಿ ಹೋಗಿದ್ಯಪ್ಪ, ಬಾ ಎಂದು ಆರ್ತನಾದ ಮಾಡುತ್ತಾ ಕರೆಯುತ್ತಿದ್ದರು. ಅವನು ಓಡಿ ಹೋಗಿ ತಾಯಿಯನ್ನು ತಬ್ಬಿಕೊಳ್ಳಲು ಎಷ್ಟೇ ಪ್ರಯತ್ನಿಸಿದರೂ ಸಾಧ್ಯವಾಗುತ್ತಿರಲಿಲ್ಲ. ದಡಬಡನೆ ಹೊಡೆದುಕೊಳ್ಳುತ್ತಿದ್ದ ಹೃದಯದೊಂದಿಗೆ ಎಚ್ಚರಗೊಂಡ ಸಿದ್ಧಾರ್ಥ್ ಗಟಗಟನೆ ನೀರು ಕುಡಿದ. ಒಂದು ದೃಢ ನಿರ್ಧಾರ ಮಾಡಿದ. ಈಗ ಏನೇ ಆಗಲಿ ನಾನು ನನ್ನ ತಾಯಿಯ ಬಳಿ ಹೋಗಲೇಬೇಕು. ಆದರೆ ಒಬ್ಬ ಜಿಲ್ಲಾಧಿಕಾರಿಯಾಗಿ ಅಲ್ಲ, ಅವಳಿಂದ ದೂರವಾದ ಒಬ್ಬ ಮಗನಾಗಿ. ಮರುದಿನ ಕಚೇರಿಗೆ ಹೋದ ಕೂಡಲೇ ತನ್ನ ಆಪ್ತ ಕಾರ್ಯದರ್ಶಿಯನ್ನು ಕರೆದು, ಇವತ್ತು ಸಂಜೆ ನನ್ನ ಯಾವುದೇ ಮೀಟಿಂಗ್ಗಳನ್ನು ಇಟ್ಟುಕೊಳ್ಳಬೇಡಿ. ನನ್ನ ಹಳ್ಳಿಗೆ ನಾನು ವೈಯಕ್ತಿಕ ಕೆಲಸದ ಮೇಲೆ ಹೋಗುತ್ತಿದ್ದೇನೆ ಎಂದು ಕಟ್ಟುನಿಟ್ಟಾಗಿ ಹೇಳಿದ. ಸಾಹೇಬರ ಮುಖದಲ್ಲಿ ಆ ಗಂಭೀರತೆಯನ್ನು ಕಂಡ PA ಏನೂ ಅರ್ಥವಾಗಲಿಲ್ಲವಾದರೂ ಮಾತನಾಡದೆ ಒಪ್ಪಿಕೊಂಡನು. ಅಂದು ಸಂಜೆ ಸೂರ್ಯ ಪಶ್ಚಿಮಕ್ಕೆ ವಾಲುತ್ತಿದ್ದಂತೆ ಸರ್ಕಾರಿ ಕಾರು ಹಳ್ಳಿಯ ಕಡೆಗೆ ಮುಖ ಮಾಡಿತ್ತು. ಆದರೆ ಸಿದ್ಧಾರ್ಥನ ಆದೇಶದಂತೆ ಕಾರಿನ ಮೇಲೆ ಕೆಂಪು ದೀಪವಿರಲಿಲ್ಲ. ಸೈರನ್ ಸದ್ದು ಇರಲಿಲ್ಲ. ಡ್ರೈವರ್ಗೆ ಗಾಡಿಯಲ್ಲಿ DC ಇದ್ದಾರೆ ಎಂದು ಯಾರಿಗೂ ತಿಳಿಯಬಾರದು ಎಂದು ಮೊದಲೇ ಎಚ್ಚರಿಕೆ ನೀಡಲಾಗಿತ್ತು. ರಸ್ತೆಯುದ್ದಕ್ಕೂ ಕಿಟಕಿಯ ಹೊರಗೆ ನೋಡುತ್ತಿದ್ದ ಸಿದ್ಧಾರ್ಥನಿಗೆ ತನ್ನ ಬಾಲ್ಯದ ನೆನಪುಗಳು ಕಾಡತೊಡಗಿದ್ದವು. ಅದೇ ಕೆಮ್ಮಣ್ಣಿನ ರಸ್ತೆ, ಬಾಲ್ಯದಲ್ಲಿ ಆಟವಾಡುತ್ತಿದ್ದ ಆ ಹೊಲಗಳು, ಹಳೆಯ ದೇವಸ್ಥಾನ ಮತ್ತು ಮಣ್ಣಿನ ಸುಗಂಧ ಪ್ರತಿಯೊಂದು ಅವನ ಕಣ್ಣ ಮುಂದೆ ಸಿನಿಮಾ ರೀಲಿನಂತೆ ಓಡುತ್ತಿತ್ತು.
ಹಳ್ಳಿ ಹತ್ತಿರವಾಗುತ್ತಿದ್ದಂತೆ ಅವನ ಎದೆಬಡಿತ ಜೋರಾಗತೊಡಗಿತ್ತು. ಕಳೆದ 12 ವರ್ಷಗಳಲ್ಲಿ ಎಷ್ಟೋ ಕಠಿಣ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದ, ಎಷ್ಟೋ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸಿದ್ದ ಅಧಿಕಾರಿ ಇಂದು ತನ್ನ ತಾಯಿಯ ಮುಂದೆ ನಿಲ್ಲಲು ನಡುಗುತ್ತಿದ್ದ. ಹಳ್ಳಿಯ ಹೊರವಲಯದಲ್ಲಿ ಕಾರು ನಿಲ್ಲಿಸಲು ಹೇಳಿದ ಸಿದ್ಧಾರ್ಥ್ ಡಿಸಿ ಅನ್ನಿಸುವಂತಹ ಬಟ್ಟೆಗಳನ್ನೆಲ್ಲ ಬಿಟ್ಟು ಸಾಮಾನ್ಯ ಮಗನಂತೆ ಸಾಧಾರಣ ಉಡುಪು ಧರಿಸಿ, ಮುಖದ ಬೆಳೆದಿದ್ದ ಗಡ್ಡ ಮತ್ತು ತಲೆ ಮೇಲೊಂದು ಹ್ಯಾಟ್ ಅವನನ್ನು ಯಾರೂ ಗುರುತಿಸದಂತೆ ಮರೆಮಾಡಿದ್ದವು. ಅವನು ಕಾಲ್ನಡಿಗೆಯಲ್ಲಿ ಹಳ್ಳಿಯ ಬೀದಿಯಲ್ಲಿ ನಡೆಯತೊಡಗಿದ್ದ. ಒಂದಾನೊಂದು ಕಾಲದಲ್ಲಿ ಬರಿಗಾಲಿನಲ್ಲಿ ಓಡಾಡುತ್ತಿದ್ದ ಅದೇ ರಸ್ತೆಗಳು ಅವನನ್ನು ಸ್ವಾಗತಿಸುತ್ತಿದ್ದವು. ಹಳೆಯ ಶಾಲೆ, ತೆಂಗಿನ ತೋಟಗಳು ದಾಟಿ ಮೆಲ್ಲನೆ ತನ್ನ ಗುಡಿಸಲಿನ ಮುಂದೆ ಬಂದು ನಿಂತ. ಅದನ್ನು ನೋಡಿದ ಸಿದ್ಧಾರ್ಥನ ಕಾಲುಗಳು ಅಲ್ಲೇ ತಟಸ್ಥವಾಗಿದ್ದವು. ಆ ಗುಡಿಸಲು ಮೊದಲಿಗಿಂತಲೂ ಪೂರ್ತಿ ಶಿಥಿಲವಾಗಿತ್ತು. ಗೋಡೆಗಳು ಬಾಗಿ ಹೋಗಿದ್ದವು, ಬಾಗಿಲು ಅರ್ಧ ಮುರಿದಿತ್ತು, ಹೊರಗಿದ್ದ ಹಳೆಯ ಮರದ ಮಂಚವಂತೂ ಪೂರ್ತಿ ಗೆದ್ದಲು ಹಿಡಿದಿತ್ತು. ಇದನ್ನು ನೋಡಿದ ಸಿದ್ಧಾರ್ಥನ ಕಣ್ಣುಗಳಿಗೆ ನೀರು ಜಿನುಕಿತ್ತು. ಅಷ್ಟರಲ್ಲಿ ಗುಡಿಸಲಿನ ಒಳಗಿನಿಂದ ಒಬ್ಬರು ಯಾರದು ಎಂಬ ನಿಸ್ಸಹಾಯಕ ಧ್ವನಿ ಕೇಳಿಸಿತು. ಆ ಧ್ವನಿ ಸಿದ್ಧಾರ್ಥನ ಕಿವಿಗೆ ಬೀಳುತ್ತಿದ್ದಂತೆ ಅವನ ಕಾಲುಗಳಲ್ಲಿ ಶಕ್ತಿಯೇ ಇಲ್ಲದಂತಾಗಿತ್ತು. ಮೆಲ್ಲನೆ ಹೆಜ್ಜೆ ಇಟ್ಟು ಗುಡಿಸಲಿನ ಒಳಗೆ ಇಣುಕಿ ನೋಡಿದ. ಅಲ್ಲಿ ಒಂದು ಮೂಲೆಯಲ್ಲಿ ಕುಳಿತು ಒಲೆ ಊದುತ್ತಿದ್ದ ತನ್ನ ತಾಯಿ ಸಾವಿತ್ರಮ್ಮ ಕಂಡಳು. ಮೈಯೆಲ್ಲ ಸೋರಾಗಿ ಹೋಗಿತ್ತು, ಕೂದಲುಗಳು ಬೆಳ್ಳಗಾಗಿತ್ತು, ದಣಿದ ಕಣ್ಣುಗಳು ಹಳದಿಯಾಗಿದ್ದವು. 12 ವರ್ಷದ ನಂತರ ತನ್ನ ತಾಯಿಯನ್ನ ಜೀವಂತವಾಗಿ ನೋಡುತ್ತಿದ್ದ ಸಿದ್ಧಾರ್ಥನಿಗೆ ತಾನು ಜಿಲ್ಲಾಧಿಕಾರಿ ಎಂಬ ಅಹಂಕಾರ ಎಲ್ಲೋ ಮರೆಯಾಗಿತ್ತು. ಸಾವಿತ್ರಮ್ಮ ಹಣೆಯ ಮೇಲೆ ಕೈಯಿಟ್ಟು ಅಸ್ಪಷ್ಟವಾಗಿ ಕಾಣುತ್ತಿದ್ದ ಅವನನ್ನು ನೋಡಿ, ಯಾರು ಮಗನೇ ನೀನು, ನಿನಗೆ ಏನು ಬೇಕು ಎಂದು ಕೇಳಿದಾಗ ಆಗ ಸಿದ್ಧಾರ್ಥ್ ಕಂಪಿಸುವ ಧ್ವನಿಯಲ್ಲಿ, ಅಮ್ಮ, ಸ್ವಲ್ಪ ಕುಡಿಯಲು ನೀರು ಕೊಡುತ್ತೀರಾ ಎಂದು ಕೇಳಿದ. ಅಮ್ಮ ಎಂಬ ಪದ ಕೇಳಿದ ಸಾವಿತ್ರಮ್ಮನಿಗೆ ಏನೋ ಆಶ್ಚರ್ಯವಾಯಿತಂತಾದರೂ ವಯಸ್ಸಿಗೆ ಕಾರಣಕ್ಕೆ ಅವರಿಗೆ ಏನೂ ನೆನಪಾಗಲಿಲ್ಲ. ನಡುಗುವ ಕೈಗಳಿಂದ ಒಂದು ಲೋಟ ನೀರು ತಂದು ಅವನ ಮುಂದಿಟ್ಟರು. ಸಿದ್ಧಾರ್ಥ್ ನೀರು ಕುಡಿಯಲಿಲ್ಲ. ಆ ಲೋಟವನ್ನು ಹಿಡಿದು ಅಲ್ಲೇ ಮಣ್ಣಿನ ನೆಲದ ಮೇಲೆ ಕುಳಿತುಬಿಟ್ಟ. ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಿತ್ತು. ಅಮ್ಮ, ನಾನು ಬಂದಿದ್ದೇನಮ್ಮ ಎಂದು ಅಳುತ್ತಾ ಆಕೆಯ ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಆದರೆ ಸಾವಿತ್ರಮ್ಮನಿಗೆ ಇದು ಅರ್ಥವಾಗಲಿಲ್ಲ. ಯಾರಪ್ಪ ನೀನು, ಯಾಕೆ ಹೀಗೆ ಅಳುತ್ತಿದ್ದೀಯಾ, ಏನಾದರೂ ಕಷ್ಟ ಬಂದಿದೆಯಾ ಎಂದು ಕೇಳುತ್ತಾ ತನ್ನ ಹರಿದ ಸೀರೆಯ ಸೆರಗಿನಿಂದ ಅವನ ಕಣ್ಣೀರನ್ನು ಒರೆಸಿದರು. ಅಂದು ಮಗನಿಗಾಗಿ ಶಕ್ತಿ ತುಂಬಲು ಕೈ ಎತ್ತಿದ್ದ ಅದೇ ಕೈಗಳು ಇಂದು ಕಣ್ಣೀರು ಒರೆಸಲು ನಡುಗುತ್ತಿದ್ದವು. ಆದರೆ ಆ ಸ್ಪರ್ಶದಲ್ಲಿ ಅಂದು ಇದ್ದ ಅದೇ ಮಮತೆ ಇಂದೂ ಇತ್ತು. ಸಿದ್ಧಾರ್ಥ್ ಆ ಕೈಗಳನ್ನು ತನ್ನ ತಲೆಯ ಮೇಲೆ ಒತ್ತಿಕೊಂಡು ಬಿಕ್ಕಿ ಬಿಕ್ಕಿ ಜೋರಾಗಿ ಅಳತೊಡಗಿದ್ದ. ಸಿದ್ಧಾರ್ಥ್ ಅಳತೊಡಗಿದ್ದಾಗ ಅವನ ಕಣ್ಣೀರಿನಲ್ಲಿ 12 ವರ್ಷಗಳ ನೋವು, ಮಾಡಿದ ತಪ್ಪು ಮತ್ತು ಸುದೀರ್ಘ ಮೌನವೆಲ್ಲ ಅಡಗಿತ್ತು. ಅಮ್ಮ, ನಾನೇನಮ್ಮ ನಿನ್ನ ಮಗ ಸಿದ್ಧಾರ್ಥ್ ಎಂದು ಹೇಳಬೇಕೆಂದುಕೊಂಡರು. ಮಾತುಗಳು ಗಂಟಲಲ್ಲೇ ಸಿಕ್ಕಿ ಹಾಕಿಕೊಂಡವು. ತಾಯಿಯನ್ನು ಬಿಟ್ಟು ಹೋದ ಪಾಪ ಪ್ರಜ್ಞೆ ಅವನನ್ನು ಕಾಡುತ್ತಿತ್ತು. ಸತ್ಯ ತಿಳಿದರೆ ಅಮ್ಮ ತನ್ನನ್ನು ಸ್ವೀಕರಿಸುತ್ತಾಳೋ ಇಲ್ಲವೋ ಎಂಬ ಅಂಜಿಕೆ ಅವನನ್ನು ಆವರಿಸಿತ್ತು. ಸಾವಿತ್ರಮ್ಮ ಮಗನನ್ನ ಪ್ರೀತಿಯಿಂದ ಮಂಚದ ಮೇಲೆ ಕೂರಿಸಿಕೊಳ್ಳಲು ಹೇಳಿ ತಾನು ಮಾತ್ರ ಕೆಳಗೆ ಚಾಪೆಯ ಮೇಲೆ ಕುಳಿತುಕೊಂಡರು. ಮಗನೇ, ನೀನು ಎಲ್ಲಿಂದ ಬಂದೆ, ಇಲ್ಲಿಗೆ ಯಾಕೆ ಬಂದೆ ಎಂದು ಸಹಜವಾಗಿಯೇ ವಿಚಾರಿಸಿದರು. ಸಿದ್ಧಾರ್ಥ್ ತನ್ನನ್ನು ತಾನು ಸಂಭಾಳಿಸಿಕೊಂಡು, ಅಮ್ಮ, ನಾನು ಸಿಟಿಯಿಂದ ಯಾವುದೋ ಆಫೀಸ್ ಕೆಲಸದ ಮೇಲೆ ಈ ಊರಿಗೆ ಬಂದಿದ್ದೆ ಎಂದು ಸುಳ್ಳೇ ಹೇಳಿದ. ಅದನ್ನು ಕೇಳಿದ ಸಾವಿತ್ರಮ್ಮ ದೀರ್ಘವಾದ ನಿಟ್ಟುಸಿರು ಬಿಟ್ಟು, ಕೆಲಸವನ್ನಂತೂ ಎಲ್ಲರೂ ಮಾಡುತ್ತಾರೆ ಮಗನೇ, ಆದರೆ ಎಲ್ಲರಿಗೂ ಒಂದೇ ತರಹದ ಅದೃಷ್ಟ ಇರುವುದಿಲ್ಲ. ನನ್ನ ಮಗ ಕೂಡ ಕೆಲಸದ ಹುಡುಗಾಟದಲ್ಲಿ ಈ ಮನೆಯನ್ನು ಬಿಟ್ಟು ಹೋದವನು ಎನ್ನುತ್ತಿದ್ದಂತೆ ಅವರ ಕಣ್ಣುಗಳು ತುಂಬಿ ಬಂದವು. ಆಕಾಶದ ಕಡೆ ನೋಡಿ ದುಃಖಿಸುತ್ತಾ, ದೇವರಿಗೆ ಗೊತ್ತು ನನ್ನ ಮಗ ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತ. ಜೀವಂತವಾಗಿದ್ದರೆ ಒಮ್ಮೆಯಾದರೂ ತಿರುಗಿ ಬರುತ್ತಿದ್ದಾನೋ ಏನೋ ಎಂದರು. ತಾಯಿಯ ಈ ಮಾತುಗಳು ಸಿದ್ಧಾರ್ಥನ ಎದೆಯನ್ನು ಚೂರು ಮಾಡಿದ್ದವು. ಅವನು ತಕ್ಷಣ ಅವರ ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ತನ್ನ ಹೆಸರನ್ನು ಹೇಳಿದೆಯೇ, ಅಮ್ಮ, ಒಂದು ವೇಳೆ ನಿಮ್ಮ ಮಗ ಮರಳಿ ಬಂದರೆ ನೀವು ಅವನನ್ನು ಕ್ಷಮಿಸುತ್ತೀರಾ ಎಂದು ಬಿಕ್ಕಳಿಸುತ್ತಾ ಕೇಳಿದ. ಸಾವಿತ್ರಮ್ಮ ಒಂದು ಕ್ಷಣವೂ ಯೋಚಿಸದೆ ಹೇಳಿದರು, ತಾಯಿಯ ಹೃದಯ ಮಗನಿಗಾಗಿ ಎಂದು ಮುಚ್ಚಿರುವುದಿಲ್ಲಪ್ಪ. ಅವನು ಎಷ್ಟೇ ದೊಡ್ಡ ತಪ್ಪು ಮಾಡಿರಲಿ, ನನ್ನ ಮಗ ಮರಳಿ ಬಂದರೆ ಸಾಕು. ಅವನ ಎಲ್ಲ ತಪ್ಪುಗಳನ್ನು ನಾನು ಮರೆತು ಬಿಡುತ್ತೇನೆ. ಬದುಕಿನಲ್ಲಿ ಒಮ್ಮೆಯಾದರೂ ಅವನ ಮುಖ ನೋಡಿದರೆ ಸಾಕು. ಇದನ್ನು ಕೇಳಿದ ಸಿದ್ಧಾರ್ಥನಿಗೆ ಈಗ ತಡೆಯಲಾಗಲಿಲ್ಲ. ತನ್ನ ತಾಯಿ ಇಂದಿಗೂ ಅದೇ ಪ್ರೀತಿಯಿಂದ ತನಗಾಗಿ ಕಾಯುತ್ತಿದ್ದಾಳೆ ಎಂದು ಅರಿವಾದಾಗ ಅವನು ತನ್ನ ಅಸಲಿ ರೂಪವನ್ನು ಬಿಚ್ಚಿಟ್ಟು ನಡುಗುವ ಧ್ವನಿಯಲ್ಲಿ, ಅಮ್ಮ, ನಾನೇನಮ್ಮ ನಿನ್ನ ಮಗ ಸಿದ್ಧಾರ್ಥ. 12 ವರ್ಷಗಳ ಹಿಂದೆ ನಿನ್ನನ್ನು ಬಿಟ್ಟು ಹೋದ ಪಾಪಿ ಮಗ ಇವತ್ತೇ ಮರಳಿ ಬಂದಿದ್ದಾನೆ ಅಮ್ಮ ಎಂದು ಕೂಗಿ ಹೇಳಿದ.
ಸಿದ್ಧಾರ್ಥನ ಮಾತು ಕೇಳಿ ಸಾವಿತ್ರಮ್ಮ ಕಲ್ಲಿನಂತೆಯೇ ನಿಂತು ಬಿಟ್ಟರು. ಕೈಯಲ್ಲಿದ್ದ ನೀರಿನ ಚೊಂಬು ಕೆಳಗೆ ಬಿದ್ದಿತು. ನಡುಗುವ ಕೈಗಳಿಂದ ಮಗನ ಮುಖವನ್ನು ಹತ್ತಿರಕ್ಕೆ ಎಳೆದುಕೊಂಡು 12 ವರ್ಷಗಳ ಹಿಂದಿನ ಆ ಬಾಲಕನ ಮುಖವನ್ನು ಇಂದಿನ ಈ ಯುವಕನ ಮುಖದಲ್ಲಿ ಹುಡುಕತೊಡಗಿದ್ದರು. ಗುರುತು ಸಿಕ್ಕ ಕೂಡಲೇ ಸಿದ್ಧಾರ್ಥ, ನನ್ನ ಮಗನೇ ಎಂದು ಜೋರಾಗಿ ಕಿರುಚಿ ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡರು. ನೀನು ಬದುಕಿದ್ದೀಯ ಮಗನೇ, ನಿಜವಾಗಿಯೂ ನನ್ನ ಬಳಿ ಬಂದಿದ್ದೀಯಾ? ಪ್ರತಿ ರಾತ್ರಿ ನೀನು ಬರಲಿ ಎಂದು ದೇವರಲ್ಲಿ ಬೇಡುತ್ತಿದ್ದೆ ಎನ್ನುತ್ತಾ ಅವರ ಧ್ವನಿ ಗದ್ಗದಿತವಾಗಿತ್ತು. ಮಗ ಭುಜದ ಮೇಲೆ ತಲೆಯಿಟ್ಟು ಅವರು 10 ವರ್ಷಗಳ ದುಃಖವನ್ನು ಹೊರ ಹಾಕಿದ್ದರು. ಅಮ್ಮ, ನನ್ನನ್ನು ಕ್ಷಮಿಸು, ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಮ್ಮ ಎಂದು ಸಿದ್ಧಾರ್ಥ್ ಪದೇ ಪದೇ ಕ್ಷಮೆ ಕೇಳುತ್ತಿದ್ದ. ಈ ಭಾವುಕ ಸನ್ನಿವೇಶವನ್ನು ನೋಡಲು ಹಳ್ಳಿಯ ಜನರು ಒಬ್ಬೊಬ್ಬರಾಗಿ ಗುಡಿಸಲಿನ ಮುಂದೆ ಬಂದು ನಿಂತಿದ್ದರು. ಕೆಂಪು ದೀಪವಿಲ್ಲದಿದ್ದರೂ ದೊಡ್ಡ ಕಾರು ಅಲ್ಲಿ ನಿಂತಿರುವುದನ್ನು ನೋಡಿ ಎಲ್ಲರಿಗೂ ಕುತೂಹಲವಿತ್ತು. 12 ವರ್ಷಗಳ ಹಿಂದೆ ಮಾಯವಾಗಿದ್ದ ಹುಡುಗ ಇವನೇ ಎಂದು ತಿಳಿದಾಗ ಕೆಲವರ ಕಣ್ಣುಗಳು ತೇವವಾದವು. ಸಾವಿತ್ರಮ್ಮ ಮಗನನ್ನ ಮೇಲಿಂದ ಕೆಳಗೆ ನೋಡುತ್ತಾ, ನೀನು ತುಂಬ ಬದಲಾಗಿದ್ದೀಯಪ್ಪ. ನಿನ್ನ ಬಟ್ಟೆ, ಮಾತು ಎಲ್ಲವೂ ಹಿರಿಯರಂತೆ ಇದೆ. ನೀನೀಗ ಏನು ಕೆಲಸ ಮಾಡುತ್ತಿದ್ದೀಯಾ ಎಂದು ಮುಗ್ಧವಾಗಿ ಕೇಳಿದರು. ಸಿದ್ಧಾರ್ಥ್ ಮೊದಲ ಬಾರಿಗೆ ಊರಿನವರ ಮುಂದೆ ತನ್ನ ಗುರುತನ್ನು ಹೇಳಿದ. ಅಮ್ಮ, ನಾನು ಈಗ ಈ ಜಿಲ್ಲೆಯ ಜಿಲ್ಲಾಧಿಕಾರಿ. ಜನರ ಸೇವೆ ಮಾಡುವ ಅಧಿಕಾರ ನನ್ನ ಕೈಯಲ್ಲಿದೆ. ಇದನ್ನು ಕೇಳಿದ ಕೂಡಲೇ ಹಳ್ಳಿಯ ಜನರಲ್ಲಿ ಪಿಸುಮಾತು ಶುರುವಾಯಿತು. ಯಾರಿಗೂ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಈ ಹರಿದ ಗುಡಿಸಿನಲ್ಲಿದ್ದ ಹುಡುಗ ಇಡೀ ಜಿಲ್ಲೆಯನ್ನೇ ಆಳುವ ದೊಡ್ಡ ಅಧಿಕಾರಿಯಾಗಿದ್ದಾನೆ ಎಂದರೆ ಎಲ್ಲರೂ ಆಶ್ಚರ್ಯದಿಂದ ಮೂಗಿನ ಮೇಲೆ ಬೆರಳಿಟ್ಟುಕೊಂಡರು. ಸಾವಿತ್ರಮ್ಮ ಮಗನ ತಲೆಯ ಮೇಲೆ ಕೈ ಇಟ್ಟು, ನೀನು ಎಷ್ಟೇ ದೊಡ್ಡ ಅಧಿಕಾರಿಯಾಗು ಮಗನೇ, ನನ್ನ ಪಾಲಿಗೆ ನೀನು ಇಂದಿಗೂ ಅದೇ ಪುಟ್ಟ ಮಗು ಎಂದರು. ಆದರೆ ಈ ಸತ್ಯ ಇಡೀ ಹಳ್ಳಿಯಲ್ಲಿ ಕಾಡ್ಗಿಚ್ಚಿನಂತೆ ಹರಡಿತ್ತು. ಸಾವಿತ್ರಮ್ಮನ ಮಗ ಜಿಲ್ಲಾಧಿಕಾರಿಯಾಗಿದ್ದಾನೆ ಎಂಬ ಸುದ್ದಿ ಹಳ್ಳಿಯಲ್ಲಿ ಕಾಡ್ಗಿಚ್ಚಿನಂತೆ ಹರಡಿತ್ತು. ಇಡೀ ರಂಗಾಪುರ ಗ್ರಾಮದಲ್ಲಿ ಒಂದು ರೀತಿಯ ಸಂಚಲನ ಮೂಡಿತ್ತು. 16 ವರ್ಷಗಳಿಂದ ಹರಿದ ಬಟ್ಟೆ ತೊಟ್ಟು ಜನರ ದಯೆಯಿಂದ ಸಿಗುತ್ತಿದ್ದ ಒಂದೆರಡು ರೊಟ್ಟಿ ತಿಂದು ಜೀವ ಉಳಿಸಿಕೊಂಡಿದ್ದ ಆ ಅಸಹಾಯಕ ಮುದುಕಿಯ ಮಗ ಇಂದು ಈ ಜಿಲ್ಲೆಯನ್ನೇ ಆಳುವ ದೊಡ್ಡ ಸಾಹೇಬ ಎಂದರೆ ಯಾರಿಗೂ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಸಾವಿತ್ರಮ್ಮನಿಗೂ ಅಷ್ಟೇ. ಈ ಸತ್ಯ ಇನ್ನೂ ಕನಸಿನಂತೆಯೇ ಭಾಸವಾಗುತ್ತಿತ್ತು. ಅವರು ಪದೇ ಪದೇ ಸಿದ್ಧಾರ್ಥನ ಮುಖವನ್ನು ಮುಟ್ಟಿ ನೋಡುತ್ತಿದ್ದರು. ಅವನ ಕೈಗಳನ್ನು ಸವರಿ ಸವರಿ ಪರೀಕ್ಷಿಸುತ್ತಿದ್ದರು. ಮಗನೇ ಸಿದ್ಧಾರ್ಥ, ನೀನು ನಿಜವಾಗಿಯೂ ನನ್ನ ಮಗ ತಾನೇ? ನಾನು ಯಾವುದಾದರೂ ಕನಸು ಕಾಣುತ್ತಿಲ್ಲವಲ್ಲ ಎಂದು ಕಣ್ಣೀರು ಹಾಕುತ್ತಾ ಕೇಳಿದರು. ಸಿದ್ಧಾರ್ಥ್ ಪ್ರತಿ ಬಾರಿಯೂ ತಾಯಿಯ ನಡುಗುವ ಕೈಗಳನ್ನು ತನ್ನ ಕೈನಲ್ಲಿ ಹಿಡಿದು, ಅಮ್ಮ, ಇದು ಕನಸಲ್ಲ, ನಾನೇ ನಿನ್ನ ಮಗ ಸಿದ್ಧಾರ್ಥ. ಅಂದು ತಪ್ಪು ಮಾಡಿ ಹೋದ ಮಗ ಇಂದು ನಿಮ್ಮ ಪಾದದ ಬಳಿ ಮರಳಿ ಬಂದಿದ್ದಾನೆ ಎಂದು ಸಮಾಧಾನ ಪಡಿಸುತ್ತಿದ್ದ. ಅಷ್ಟರಲ್ಲಿ ಹಳ್ಳಿಯ ಪ್ರಮುಖರು ಮತ್ತು ಊರಿನ ಯಜಮಾನರು ಅಲ್ಲಿಗೆ ಬಂದರು. ಅವರು ಸಿದ್ಧಾರ್ಥನ ಗಂಭೀರ್ಯವನ್ನು ಕಂಡು ಸ್ವಲ್ಪ ಅನುಮಾನದಿಂದಲೇ ಕೇಳಿದರು, ನೀವು ನಿಜವಾಗಿಯೂ ನಮ್ಮ ಜಿಲ್ಲೆಯ DC ಸಾಹೇಬರೇ ಎಂದು ಸಿದ್ಧಾರ್ಥ್ ಬಹಳ ಶಾಂತವಾಗಿ ತಲೆ ಆಡಿಸಿ ಹೇಳಿದ. ಹೌದು, ಆದರೆ ಈ ಕ್ಷಣದಲ್ಲಿ ನಾನು ಕೇವಲ ನನ್ನ ತಾಯಿಯ ಮಗ ಮಾತ್ರ. ಸಿದ್ಧಾರ್ಥನ ಈ ಮಾತುಗಳು ಅಲ್ಲಿದ್ದ ಜನರ ಹೃದಯವನ್ನು ತಾಕಿದವು. ಊರಿನ ಯಜಮಾನರ ಕಡೆ ನೋಡಿದ ಸಾವಿತ್ರಮ್ಮ ಹೆಮ್ಮೆಯಿಂದ, ನೋಡಿ ಯಜಮಾನರೇ, ನನ್ನ ಮಗ ಎಷ್ಟು ದೊಡ್ಡವನಾಗಿದ್ದಾನೆ. ಭಗವಂತ ನನ್ನ ಪ್ರಾರ್ಥನೆಯನ್ನು ಕೇಳಿಸಿಕೊಂಡು ನನ್ನ ಮಗನನ್ನು ಮರಳಿ ಕಳುಹಿಸಿದ್ದಾನೆ ಎಂದು ಹೇಳುವಾಗ ಅವರ ಧ್ವನಿಯಲ್ಲಿದ್ದ ಸಂತೋಷದ ಜೊತೆಗೆ ಮಗ ಮತ್ತೆ ಎಲ್ಲಿ ದೂರ ಹೋಗಿಬಿಡುತ್ತಾನೋ ಎಂಬ ಸಣ್ಣದೊಂದು ಆತಂಕವಿತ್ತು. ತಾಯಿಯ ಮನಸ್ಸಿನ ಭಯವನ್ನು ಅರಿತ ಸಿದ್ಧಾರ್ಥ, ಅಮ್ಮ, ಇನ್ನು ಮುಂದೆ ನಿಮ್ಮನ್ನು ಎಂದಿಗೂ ಒಂಟಿಯಾಗಿ ಬಿಡಲಾರೆ. ಈಗಲೇ ನೀವು ನನ್ನ ಜೊತೆ ಬರಬೇಕು. ಈ ಹರಿದ ಗುಡಿಸಲು, ನಿಮ್ಮ ನೋವು ಎಲ್ಲವೂ ಇಲ್ಲಿಗೆ ಸಾಕು ಎಂದನು. ಆದರೆ ಸಾವಿತ್ರಮ್ಮ ನಿಧಾನವಾಗಿ ತಲೆ ಆಡಿಸಿ ಹೇಳಿದರು, ಬೇಡ ಮಗನೇ, ಈ ಗುಡಿಸಲು ಕೇವಲ ಮಣ್ಣಿನ ಗೋಡೆಯಲ್ಲ. ಇದು ನನ್ನ ಇಡೀ ಜೀವನ. ನಿನ್ನ ತಂದೆ ಇಲ್ಲೇ ಕೊನೆಯುಸಿರು ಬಿಟ್ಟಿದ್ದು, ನೀನು ಹುಟ್ಟಿದ್ದು ಇಲ್ಲೇ. ಇದನ್ನು ಬಿಟ್ಟು ನಾನು ಬರಲಾರೆ. ಸಿದ್ಧಾರ್ಥ ಆ ಮುರಿದ ಗೋಡೆಗಳನ್ನು ಮತ್ತು ತಾಯಿಯ ಹಠವನ್ನು ನೋಡಿ ಒಂದು ನಿಮಿಷ ಮೌನವಾದನು. ನಂತರ ಅಲ್ಲಿದ್ದ ಊರಿನವರಿಗೆ ಒಂದು ಮಾತು ಕೊಟ್ಟ, ನೀವು ಈ ಗುಡಿಸಲು ಕೆಡುವುದಿಲ್ಲವ, ಆದರೆ ಇದು ಪೂರ್ತಿಯಾಗಿ ಬದಲಾಗುತ್ತದೆ. ನನ್ನ ತಾಯಿ ಇನ್ನು ಮುಂದೆ ಚಳಿ, ಮಳೆ ಮತ್ತು ಹಸುವಿನಿಂದ ಭಯಪಡುವ ಅಗತ್ಯವಿಲ್ಲ. ತಕ್ಷಣವೇ ಸಿದ್ಧಾರ್ಥ್ ಫೋನ್ ತೆಗೆದುಕೊಂಡು BDO ಮತ್ತು ಇಂಜಿನಿಯರ್ಗಳಿಗೆ ಖಡಕ್ ಆದೇಶ ನೀಡಿದ. ನಾಳೆ ಬೆಳಗ್ಗೆ ರಂಗಾಪುರ ಹಳ್ಳಿಯಲ್ಲಿ ಎಲ್ಲ ಬಾಕಿ ಇರುವ ವಸತಿ ಯೋಜನೆಗಳು ಮತ್ತು ವೃದ್ಧಾಪ್ಯ ಪಿಂಚಣಿ ಕಡತಗಳು ನನ್ನ ಟೇಬಲ್ ಮೇಲೆ ಇರಬೇಕು. ಯಾವ ಅಧಿಕಾರಿಯ ನಿರ್ಲಕ್ಷ್ಯದಿಂದ ಇಲ್ಲಿನ ಜನರಿಗೆ ತೊಂದರೆಯಾಗಿದೆಯೋ ಅವರ ಮೇಲೆ ಕಠಿಣ ಕ್ರಮ ಜರುಗಿಸಲಾಗುವುದು. ಹಳ್ಳಿಯ ಜನರ ಒಬ್ಬ ಅಧಿಕಾರಿ ಎಷ್ಟು ಕರುಣಾಮಯಿ ಮತ್ತು ಎಷ್ಟು ಗಂಭೀರವಾಗಿ ಕೆಲಸ ಮಾಡಬಲ್ಲ ಎಂಬುದನ್ನು ಮೊದಲ ಬಾರಿಗೆ ಕಣ್ಣಾರೆ ನೋಡಿದರು. ಅಂದು ರಾತ್ರಿ ಸಿದ್ಧಾರ್ಥನ ಸರ್ಕಾರಿ ಬಂಗಲೆಗೆ ಹೋಗದೆ ಅದೇ ಹಳೆಯ ಗುಡಿಸಿಲಿನಲ್ಲಿ ಉಳಿದುಕೊಂಡ. ತಾನೇ ಕುಳಿತು ಒಲೆ ಹಚ್ಚಿದ. ಹಳ್ಳಿಯವರಿಂದ ಹಾಲು ಮತ್ತು ಔಷಧಿಗಳನ್ನು ತರಿಸಿದ.
12 ವರ್ಷಗಳ ನಂತರ ಕೈಯಾರೆ ತಾಯಿಗೆ ತುತ್ತು ನೀಡಿದ ಸಾವಿತ್ರಮ್ಮ ಕಣ್ಣುಗಳಿಂದ ಆನಂದ ಬಾಷ್ಪ ಹರಿಯುತ್ತಿತ್ತು. ಭಗವಂತ, ಇವತ್ತು ನನ್ನನ್ನು ನೀನು ಕರೆದುಕೊಂಡರೂ ನನಗೆ ಚಿಂತೆ ಇಲ್ಲ. ನನ್ನ ಮಗ ಈಗ ನನ್ನ ಕಣ್ಣ ಮುಂದೆ ಇದ್ದಾನೆ ಎಂದು ಅವರು ದೇವರನ್ನ ನೆನೆದರು. ಸಿದ್ಧಾರ್ಥ್ ತಾಯಿಯ ತಲೆಯನ್ನು ತನ್ನ ಭುಜದ ಮೇಲೆ ಇಟ್ಟುಕೊಂಡಾಗ ಅವನಿಗೆ ಒಂದು ಸತ್ಯ ಅರ್ಥವಾಗಿತ್ತು. ತಾನು ಗಳಿಸಿದ ಎಲ್ಲ ಅಧಿಕಾರ, ಸಂಪತ್ತು ಮತ್ತು ಶಕ್ತಿ ತಾಯಿಯ ಆ ಮಮತೆಯ ಕಣ್ಣೀರಿನ ಮುಂದೆ ಶೂನ್ಯ ಎಂದು. ಮಾರನೇ ದಿನ ರಂಗಾಪುರದಲ್ಲಿ ಸೂರ್ಯೋದಯವಾದಾಗ ಅದು ಕೇವಲ ಒಂದು ಹೊಸ ದಿನವಾಗಿರಲಿಲ್ಲ, ಇಡೀ ಹಳ್ಳಿಯ ಭಾಗ್ಯವೇ ಬದಲಾಗುವ ಮುನ್ಸೂಚನೆಯಾಗಿತ್ತು. ರಾತ್ರಿ ಇಡೀ ಸಾವಿತ್ರಮ್ಮನಿಗೆ ನಿದ್ದೆಯೇ ಬಂದಿರಲಿಲ್ಲ. ಮಗ ಮತ್ತೆ ಎಲ್ಲಿ ಮಾಯವಾಗುತ್ತಾನೋ ಎಂಬಂತೆ. ನಡುವೆ ಎದ್ದು ಅವನ ಮುಖ ನೋಡುವುದು, ಅವನ ಕೈಗಳನ್ನು ಮುಟ್ಟಿ ಸಮಾಧಾನ ಮಾಡಿಕೊಳ್ಳುವುದು. ಕತ್ತಲೆ ಕಳೆದು ಹೋಗಿತ್ತು. ಸಿದ್ಧಾರ್ಥ ಮರಳಿದ್ದು ನಿಜವೋ ಅಲ್ಲವೋ ಎಂದು ಖಚಿತಪಡಿಸಿಕೊಳ್ಳಲು ಸಾವಿತ್ರಮ್ಮ ಆ ರಾತ್ರಿ ಇಡೀ ಅವನ ಮುಖವನ್ನೇ ನೋಡುತ್ತಾ ಕಳೆದಿದ್ದರು. ಸಿದ್ಧಾರ್ಥನಿಗೂ ನಿದ್ದೆ ಬರಲಿಲ್ಲ. ಅವನು ಆ ಗುಡಿಸಲಿನಲ್ಲಿ ಹಳೆಯ ಗೋಡೆಗಳನ್ನು ನೋಡುತ್ತಾ, ತಾಯಿಯ ಉಸಿರಾಟದ ಲಯವನ್ನು ಕೇಳಿಸಿಕೊಳ್ಳುತ್ತಾ ಮೌನವಾಗಿ ಕುಳಿತಿದ್ದ. ಈ ಅಧಿಕಾರದ ಕುರ್ಚಿ ಹಿಡಿಯಲು ತಾನು ಅತ್ಯಮೂಲ್ಯವಾದ ತಾಯಿಯ ಮಮತೆಯನ್ನು 12 ವರ್ಷಗಳ ಕಾಲ ಕಳೆದುಕೊಂಡಿದ್ದೆನಲ್ಲ ಎಂಬ ಅರಿವು ಅವನನ್ನು ಕಾಡತೊಡಗಿತ್ತು. ಇಂದು ಆ ದೊಡ್ಡ ಅಧಿಕಾರದ ಮುಂದೆ ಈ ಪುಟ್ಟ ಗುಡಿಸಲಿನಲ್ಲಿ ಪ್ರೀತಿ ಅವನಿಗೆ ಬಲು ದೊಡ್ಡದಾಗಿ ಕಂಡಿತ್ತು. ಬೆಳಗ್ಗೆಯಾಗುತ್ತಲೇ ಹಳ್ಳಿಯಲ್ಲಿ ಸಡಗರ ಶುರುವಾಗಿತ್ತು. ಜಿಲ್ಲಾಧಿಕಾರಿಗಳೇ ಹಳ್ಳಿಯಲ್ಲಿ ಬೀಡು ಬಿಟ್ಟು ಜನರ ಸಂಕಷ್ಟ ಆಲಿಸುತ್ತಾರೆ ಎಂಬ ಸುದ್ದಿ ಕೇಳಿ ಗ್ರಾಮಸ್ಥರು ಗುಂಪು ಗುಂಪಾಗಿ ಬರತೊಡಗಿದ್ದರು. ಕೆಲವರು ವೃದ್ಧಾಪ್ಯ ವೇತನಕ್ಕಾಗಿ ಅಲೆಯುತ್ತಿದ್ದಾರೆ, ಇನ್ನು ಕೆಲವರು ರೇಷನ್ ಕಾರ್ಡ್ಗೆ. ಜಮೀನು ಒತ್ತುವರಿ ಮತ್ತು ವರ್ಷಗಳಿಂದ ಧೂಳು ಹಿಡಿದಿದ್ದ ಸರ್ಕಾರಿ ಕಡತಗಳ ನೋವನ್ನು ಹೊತ್ತ ಸಿದ್ಧಾರ್ಥ್ನ ಮುಂದೆ ನಿಂತರು. ಸಾವಿತ್ರಮ್ಮ ಮಾತ್ರ ಅದೆಲ್ಲದರಿಂದ ದೂರ ಗುಡಿಸಿನಲ್ಲಿ ಹೊರಗೆ ಮುರಿದ ಮಂಚದ ಮೇಲೆ ಕುಳಿತು ಕೇವಲ ತನ್ನ ಮಗನನ್ನು ಹೆಮ್ಮೆಯಿಂದ ನೋಡುತ್ತಿದ್ದರು. ಅವರಿಗೆ ಈ ಜಗತ್ತಿನಲ್ಲಿ ಬೇರೆ ಯಾವ ಸಂಪತ್ತು ಬೇಕಿರಲಿಲ್ಲ. ಕಣ್ಣೀರಿದ್ದರೂ ಮಗನಿದ್ದರೆ ಸಾಕಿತ್ತು. ಸಿದ್ಧಾರ್ಥ್ ತಕ್ಷಣವೇ ತನ್ನ ಅಧೀನ ಅಧಿಕಾರಿಗಳಾದ ತಹಶೀಲ್ದಾರ್, BDO ಮತ್ತು ಪಂಚಾಯತ್ ಕಾರ್ಯದರ್ಶಿಗಳನ್ನು ಸ್ಥಳಕ್ಕೆ ಕರೆಸಿದ. ಇಂದು ಕಚೇರಿಯ ಕಾಗದದ ಫಾರ್ಮಾಲಿಟೀಸ್ಗಳು ಬೇಡ, ಕೆಲಸ ನೇರವಾಗಿ ನೆಲಮಟ್ಟದಲ್ಲಿ ನಡೆಯಬೇಕು ಎಂದು ಖಡಕ್ಕಾಗಿ ಆದೇಶ ನೀಡಿದ. ಹಳ್ಳಿಯ ಮಧ್ಯದಲ್ಲಿ ಒಂದು ಸಣ್ಣ ಶಾಮಿಯಾನ ಹಾಕಿಸಿ ಜನರ ಹಲವುಗಳನ್ನು ಆಲಿಸಲು ಕುಳಿತ ಸಿದ್ಧಾರ್ಥನಿಗೆ ಪ್ರತಿಯೊಬ್ಬ ಬಡವನ ಕಣ್ಣೀರಿನಲ್ಲಿ ತನ್ನ ತಾಯಿಯ ಮುಖವೇ ಕಾಣಿಸುತ್ತಿತ್ತು. ಈಗಲೂ ನಾನು ಇವರನ್ನು ನಿರ್ಲಕ್ಷಿಸಿದರೆ ನನ್ನ ತಾಯಿಗೆ ಮೋಸ ಮಾಡಿದಂತೆ ಎಂಬ ಭಾವನೆ ಅವನಲ್ಲಿತ್ತು. ಮೊದಲು ಹಳ್ಳಿಯ ವೃದ್ಧ ಮಹಿಳೆಯರನ್ನು ಕರೆಸಿದ. ಸಿದ್ಧಾರ್ಥ್ ಅವರ ಪಿಂಚಣಿ ದಾಖಲೆಗಳನ್ನು ತಕ್ಷಣವೇ ಸರಿಪಡಿಸಿದ. ಮನೆ ಇಲ್ಲದವರಿಗೆ ವಸತಿ ಯೋಜನೆ ಮಂಜೂರು ಮಾಡಿ, ಯಾವುದೇ ಮಧ್ಯವರ್ತಿಗಳ ಕಾಟವಿರಬಾರದು, 1 ವಾರದಲ್ಲಿ ಕೆಲಸ ಆರಂಭವಾಗಬೇಕು, ಲಂಚ ಕೇಳಿದರೆ ನೇರವಾಗಿ ಜೈಲಿಗೆ ಕಳುಹಿಸಿ ಎಂದು ಅಧಿಕಾರಿಗಳಿಗೆ ಎಚ್ಚರ ನೀಡಿದ. ಗ್ರಾಮಸ್ಥರು ಬೆರಗಾದರು. ಕೇವಲ ಫೈಲ್ ನೋಡಿ ಸಹಿ ಹಾಕುವ ಸಾಹೇಬರನ್ನೇ ನೋಡಿದ್ದ ಅವರು ಜನರ ಕಣ್ಣಲ್ಲಿ ಕಣ್ಣಿಟ್ಟು ಕಷ್ಟ ಆಲಿಸುವ ಅಧಿಕಾರವನ್ನು ಇದೇ ಮೊದಲ ಬಾರಿಗೆ ಕಾಣುತ್ತಿದ್ದರು. ಒಬ್ಬ ರೈತ ಬಂದು, ಸಾಹೇಬರೇ, ನನ್ನ ಜಮೀನನ್ನು ಪ್ರಭಾವಿಗಳು ಕಬಳಿಸಿದ್ದಾರೆ, ಯಾರೂ ಕೇಳುತ್ತಿಲ್ಲ ಎಂದು ಕಣ್ಣೀರಿಟ್ಟಾಗ ಸಿದ್ಧಾರ್ಥ್ ಸ್ಥಳದಲ್ಲಿಯೇ ಅಳತೆ ಮಾಡಿಸಲು ಆದೇಶಿಸಿ ದಬ್ಬಾಳಿಕೆಗಾರರಿಗೆ ಪೊಲೀಸ್ ಎಚ್ಚರಿಕೆ ನೀಡಿ ವರ್ಷಗಳಿಂದ ತಲೆಬಾಗಿಸಿ ಬದುಕುತ್ತಿದ್ದ ಜನ ಇಂದು ಮೊದಲ ಬಾರಿಗೆ ಎದೆಯುಬ್ಬಿಸಿ ನಿಂತರು. ವ್ಯವಸ್ಥೆಯ ಮೇಲೆ ಅವರಿಗೆ ಭರವಸೆ ಮೂಡಿತ್ತು. ಬಿಸಿಲು ಜೋರಾಗಿದ್ದರೂ ಸಿದ್ಧಾರ್ಥ್ ಕುರ್ಚಿಯಿಂದ ಕದಲಲಿಲ್ಲ. ಸಾವಿತ್ರಮ್ಮ ಮಗನಿಗೆ ಪದೇ ಪದೇ ನೀರು ತಂದುಕೊಟ್ಟು, ಮಗನೇ, ಬಹಳ ದಣಿದಿದ್ದೀಯಾ, ಸ್ವಲ್ಪ ವಿಶ್ರಾಂತಿ ತಗೋ ಎನ್ನುತ್ತಿದ್ದರು. ಸಿದ್ಧಾರ್ಥ್ ನಗುತ್ತಾ, ಅಮ್ಮ, ಇಷ್ಟು ವರ್ಷದ ನಂತರ ಸಾರ್ಥಕವಾದ ಕೆಲಸ ಮಾಡುತ್ತಿದ್ದೇನೆ, ಈ ದಣವು ನನಗೆ ಖುಷಿ ಕೊಡುತ್ತಿದೆ ಎಂದನು. ಮಧ್ಯಾಹ್ನದ ನಂತರ ಇಂಜಿನಿಯರ್ಗಳು ಬಂದು, ಸರ್, ಈ ಜಾಗದಲ್ಲಿ ಒಂದು ಸುಸಜ್ಜಿತವಾದ ಮನೆ ಕಟ್ಟೋಣ ಎಂದಾಗ ಸಿದ್ಧಾರ್ಥ್ ಹೇಳಿದ, ಮನೆ ಎಂದರೆ ಬರೀ ಇಟ್ಟಿಗೆ ಸಿಮೆಂಟ್ ಅಲ್ಲ, ಅದರಲ್ಲಿ ಗೌರವವಿರಬೇಕು. 2 ಕೊಠಡಿ, ಅಡುಗೆ ಮನೆ, ಶೌಚಾಲಯ ಮತ್ತು ವಿದ್ಯುತ್ ಸಂಪರ್ಕ ಎಲ್ಲವೂ ಇರಲಿ. ಇದು ಕೇವಲ ನನ್ನ ತಾಯಿಯ ಮನೆಯಲ್ಲ, ಬಡತನದಲ್ಲಿ ಮಕ್ಕಳನ್ನು ಬೆಳೆಸಿದ ಪ್ರತಿಯೊಬ್ಬ ತಾಯಿಯ ತ್ಯಾಗಕ್ಕೆ ಸಂಕೇತ. ಇದನ್ನು ಕೇಳಿ ಸಾವಿತ್ರಮ್ಮನ ಕಣ್ಣುಗಳು ತುಂಬಿ ಬಂದವು. ಮಗನೇ, ನೀನು ದೊಡ್ಡ ಅಧಿಕಾರಿ ಮಾತ್ರವಲ್ಲ, ದೊಡ್ಡ ಹೃದಯವಂತ ಮನುಷ್ಯನಾಗಿದ್ದೀಯಾ ಎಂದು ಹರಸಿದರು. ಸಂಜೆಯಾಗುವುದರೊಳಗೆ ಇಡೀ ಹಳ್ಳಿಯ ಚಿತ್ರಣವೇ ಬದಲಾಗಿತ್ತು. ಜನರ ಕಣ್ಣಲ್ಲಿ ನಂಬಿಕೆ ಮತ್ತು ಸಿದ್ಧಾರ್ಥನ ಮೇಲೆ ಅಪಾರ ಗೌರವ ಮೂಡಿತ್ತು. ಅಧಿಕಾರಿಗಳು ಮರಳಿ ಹೊರಡುವ ಸಮಯ ಬಂದಾಗ ಸಿದ್ಧಾರ್ಥ್ ಎಲ್ಲರ ಮುಂದೆ ನಿಂತು ಗಂಭೀರವಾಗಿ ಹೇಳಿದ, ಇಂದಿನಿಂದ ಈ ರಂಗಾಪುರ ಹಳ್ಳಿ ಕೇವಲ ಒಂದು ಗ್ರಾಮವಲ್ಲ, ಇದು ನನ್ನ ವೈಯಕ್ತಿಕ ಜವಾಬ್ದಾರಿ. ಇಲ್ಲಿನ ಒಬ್ಬನೇ ಒಬ್ಬ ಬಡವನಿಗೆ ಅನ್ಯಾಯವಾದರೂ, ಒಬ್ಬ ವೃದ್ಧೆ ಹಸಿವಿನಿಂದ ಮಲಗಿದರೂ ಅದು ವ್ಯವಸ್ಥೆಯ ಸೋಲು ಮಾತ್ರವಲ್ಲ, ನನ್ನ ವೈಯಕ್ತಿಕ ಸೋಲು ಎಂದು ಭಾವಿಸುತ್ತೇನೆ. ಅಂದು ರಾತ್ರಿ ಸಿದ್ಧಾರ್ಥ್ ತನ್ನ ಸರ್ಕಾರಿ ಬಂಗಲೆಗೆ ಹೋಗಲಿಲ್ಲ. ಬದಲಾಗಿ ತಾಯಿಯ ಜೊತೆ ಆ ಗುಡಿಸಿನಲ್ಲಿ ಮುದ್ದೆ
ಹಾಕಿದ ಶಾಮಿಯಾನದ ಕೆಳಗೆ ಕುಳಿತಿದ್ದ. ಹಳ್ಳಿಯವರು ಪ್ರೀತಿಯಿಂದ ಮಾಡಿಕೊಟ್ಟ ಊಟವನ್ನ ಸಾವಿತ್ರಮ್ಮ ಮಗನಿಗೆ ತನ್ನ ಕೈಯಾರೆ ತಿನ್ನಿಸಿದರು. ಆ ಒಂದು ತುತ್ತಿಗಾಗಿ ಸಿದ್ಧಾರ್ಥ್ 12 ವರ್ಷಗಳಿಂದ ಕಾತರದಿಂದ ಕಾದಿದ್ದ. ತಾಯಿ ತಿನ್ನಿಸುತ್ತಿದ್ದರೆ ಸಿದ್ಧಾರ್ಥ್ ಕಣ್ಣಿನಿಂದ ಹನಿ ಹನಿ ನೀರು ಉರುಳುತ್ತಿತ್ತು. ಆ ಪ್ರತಿಯೊಂದು ಹನಿಯೂ ತಾನು ಮಾಡಿದ ತಪ್ಪುಗಳಿಗೆ, ತಾಯಿಯನ್ನ ಒಂಟಿಯಾಗಿ ಬಿಟ್ಟಿದ್ದಕ್ಕೆ ಕೇಳುತ್ತಿರುವ ಮೌನ ಕ್ಷಮೆಯಂತೆ ಇತ್ತು. ಸಾವಿತ್ರಮ್ಮ ಮಗನ ಬೆನ್ನು ಸವರಿ, ಆಗಿದ್ದು ಆಗಿ ಹೋಯಿತು ಮಗನೇ. ದೇವರು ನಿನ್ನನ್ನು ಇಷ್ಟು ದೊಡ್ಡ ಅಧಿಕಾರಿಯನ್ನಾಗಿ ಮಾಡಿದ್ದಾನೆ ಎಂದರೆ ಅದರ ಹಿಂದೆ ಒಂದು ಒಳ್ಳೆ ಉದ್ದೇಶವಿದೆ. ಅದನ್ನು ಎಂದಿಗೂ ಮರೆಯಬೇಡ ಎಂದು ಹರಸಿದರು. ಅದೇ ಸಮಯದಲ್ಲಿ ಸಿದ್ಧಾರ್ಥ್ ತನ್ನ ಮನದ ಹಂಬಲವನ್ನು ತಾಯಿಯ ಮುಂದೆ ಇಟ್ಟ. ಅಮ್ಮ, ನೀನು ಇನ್ನು ಮುಂದೆ ಈ ಹಳ್ಳಿಯಲ್ಲಿ ಒಂಟಿಯಾಗಿರುವುದು ಬೇಡ. ನನ್ನ ಜೊತೆ ಸಿಟಿಗೆ ಬಾ. ಅಲ್ಲಿ ಸರ್ಕಾರ ಕೊಟ್ಟಿರುವ ದೊಡ್ಡ ಬಂಗಲೆ ಇದೆ. ನಿನಗೆ ಎಲ್ಲ ಸೌಲಭ್ಯಗಳೂ ಅಲ್ಲಿವೆ ಎಂದನು. ಆದರೆ ಸಾವಿತ್ರಮ್ಮ ಪ್ರತಿಯೊಬ್ಬ ತಾಯಿಯೂ ಸಹಜವಾಗಿ ಕೊಡುವ ಉತ್ತರವನ್ನೇ ನೀಡಿದರು. ನೋಡು ಮಗನೇ, ನನ್ನ ಮಗ ಎಲ್ಲಿದ್ದಾನೋ ನಾನು ಅಲ್ಲೇ ಇದ್ದಂತೆ. ಆದರೆ ನನ್ನ ಈ ಬೇರುಗಳು ಈ ಮಣ್ಣಿನಲ್ಲಿದೆ. ನಿನ್ನ ತಂದೆಯ ನೆನಪು ಇಲ್ಲಿದೆ. ನಿನಗೆ ನಿಜವಾಗಿಯೂ ನನ್ನ ಮೇಲೆ ಕಾಳಜಿ ಇದ್ದರೆ ಈ ಮಣ್ಣನ್ನು ಕಾಳಜಿ ಮಾಡು. ಈ ಜನರ ಕಷ್ಟಕ್ಕೆ ಸ್ಪಂದಿಸು. ನಾನು ಇಲ್ಲೇ ಸಂತೋಷವಾಗಿರುತ್ತೇನೆ. ಸಿದ್ಧಾರ್ಥನಿಗೆ ಮೊದಲ ಬಾರಿ ಅರ್ಥವಾಗಿತ್ತು, ತಾಯಿಯನ್ನು ಗೆಲ್ಲುವುದಕ್ಕಿಂತ ಅವಳನ್ನು ಅರ್ಥ ಮಾಡಿಕೊಳ್ಳುವುದೇ ಬದುಕಿನ ಶ್ರೇಷ್ಠ ಪಾಠವೆಂದು. ಮುಂದಿನ ಕೆಲವು ತಿಂಗಳಲ್ಲಿ ಅಲ್ಲಿ ಸುಂದರವಾದ ಪುಟ್ಟ ಮನೆಯೊಂದು ನಿರ್ಮಾಣವಾಗಿತ್ತು. ಸಾವಿತ್ರಮ್ಮ ಅದರಲ್ಲಿ ವಾಸಿಸತೊಡಗಿದ್ದರು. ಆ ಯೋಜನೆಯಿಂದ ಹಳ್ಳಿಯ ಇತರ ವೃದ್ಧ ಮಹಿಳೆಯರಿಗೂ ಆಸರೆ ಸಿಕ್ಕಿತ್ತು. ಶಾಲೆಯಲ್ಲಿ ಮಕ್ಕಳ ಹಾಜರಾತಿ ಹೆಚ್ಚಾಗಿತ್ತು. ಆಸ್ಪತ್ರೆಯಲ್ಲಿ ಬಡವರಿಗೆ ಸರಿಯಾದ ಔಷಧಿಗಳು ಸಿಗತೊಡಗಿದ್ದವು. ಅಧಿಕಾರಶಾಹಿ ಎಂದರೆ ಕೇವಲ ಭಯದ ಸಂಕೇತವಲ್ಲ, ಅದು ಬಡವರ ಆಶ್ರಯವೂ ಹೌದು ಎಂಬುದು ಹಳ್ಳಿಯ ಜನರಿಗೆ ಮೊದಲ ಬಾರಿ ಅನುಭವಕ್ಕೆ ಬಂದಿತ್ತು. ಸಿದ್ಧಾರ್ಥ್ ಆಗಾಗ ಹಳ್ಳಿಗೆ ಬರುತ್ತಿದ್ದ, ಕೆಲವೊಮ್ಮೆ ಅಧಿಕಾರಿಯಾಗಿ, ಮತ್ತೆ ಕೆಲವೊಮ್ಮೆ ಸಾಮಾನ್ಯ ಮಗನಾಗಿ. ಆದರೆ ಬಂದಾಗಲೆಲ್ಲ ಮೊದಲು ತಾಯಿಯ ಪಾದಕ್ಕೆ ನಮಸ್ಕರಿಸಿ ನಂತರವಷ್ಟೇ ಹಳ್ಳಿಯ ಕೆಲಸ ಆರಂಭಿಸುತ್ತಿದ್ದ. ಒಂದು ದಿನ ಸಿದ್ಧಾರ್ಥನಿಗೆ ವರ್ಗಾವಣೆ ಆದೇಶ ಬಂದಾಗ ಇಡೀ ಹಳ್ಳಿ ಮೌನವಾಗಿತ್ತು. ಆಗ ಸಾವಿತ್ರಮ್ಮ ಮಗನ ಕೈ ಹಿಡಿದು ಹೇಳಿದರು, ಮಗನೇ, ಒಬ್ಬ ಅಧಿಕಾರಿ ಕೆಲಸದ ಸ್ಥಳ ಬದಲಾಗಬಹುದು, ಆದರೆ ಮನುಷ್ಯನ ಕರ್ತವ್ಯ ಎಂದಿಗೂ ಬದಲಾಗಲಾರದು. ನಿನ್ನ ಶಕ್ತಿ ಆ ಅಧಿಕಾರದ ಕುರ್ಚಿಯಲ್ಲ, ನಿನ್ನನ್ನು ಕ್ಷಮಿಸಿದ ಈ ತಾಯಿಯ ಹೃದಯದಲ್ಲಿದೆ ಎಂದು ನೆನಪಿಡು. ಸಿದ್ಧಾರ್ಥ್ ಕಣ್ಣೀರು ತುಂಬಿದ ಕಣ್ಣುಗಳಿಂದ ತಾಯಿಯ ಪಾದ ಮುಟ್ಟಿ, ನಾನು ಈ ಹಳ್ಳಿಯನ್ನು ಮತ್ತು ನಿಮ್ಮನ್ನು ಮಾತ್ರ ಎಂದಿಗೂ ಮರೆಯಲಾರೆ ಎಂದು ಪ್ರಮಾಣ ಮಾಡಿದ. ಇಂದಿಗೂ ಯಾರಲ್ಲಾದರೂ ಆ ರಂಗಾಪುರ ಹಳ್ಳಿಯ ಮೂಲಕ ಹಾದು ಹೋದರೆ ಅಲ್ಲಿ ಒಂದು ಸುಂದರವಾದ ಪಕ್ಕಾ ಮನೆ ಕಾಣಿಸುತ್ತದೆ. ಅಲ್ಲಿ ಕಣ್ಣುಗಳು ಸ್ವಲ್ಪ ಮಂಜಾಗಿದ್ದರೂ ಮುಖದಲ್ಲಿ ಅಪಾರ ಶಾಂತಿ ಹೊಂದಿರುವ ಸಾವಿತ್ರಮ್ಮ ಕುಳಿತಿರುತ್ತಾರೆ. ಯಾರಾದರೂ ಬಂದು ನೀವು ಇಷ್ಟು ಸಂತೋಷವಾಗಿರಲು ಕಾರಣವೇನು ಎಂದು ಕೇಳಿದರೆ ಅವರು ಹೆಮ್ಮೆಯಿಂದ ನಗುತ್ತಾ ಹೇಳುತ್ತಾರೆ, ನನ್ನ ಮಗ ದೊಡ್ಡ ಅಧಿಕಾರಿ. ಹೌದು, ಆದರೆ ಅದಕ್ಕಿಂತ ಮಿಗಿಲಾಗಿ ಅವನು ಒಬ್ಬ ಒಳ್ಳೆಯ ಮನುಷ್ಯ. ಗೆಳೆಯರೇ, ಈ ಕತೆ ಸಂದೇಶ ಇಷ್ಟೇ. ಈ ಕತೆ ಕೇವಲ ಒಬ್ಬ ಮಗ ಡಿಸಿಯಾದ ಕಥೆಯಲ್ಲ, ಇದು ತಾಯಿಯ ತ್ಯಾಗ, ಸಹನೆ ಮತ್ತು ಮಮತೆಯ ಕತೆ. ಮುರಿದು ಬಿದ್ದಿದ್ದ ಆ ಗುಡಿಸಲು ನಮಗೆ ನೆನಪಿಸುವುದು ಏನೆಂದರೆ, ಬಡತನವೇನೆಂದರೆ ಕೇವಲ ಹಣದ ಕೊರತೆಯಲ್ಲ. ಆ ಪರಿಸ್ಥಿತಿಯಲ್ಲಿ ಮನುಷ್ಯ ತನ್ನ ಕನಸುಗಳನ್ನು ಮೌನವಾಗಿ ಸಹಿಸಿಕೊಳ್ಳುವುದನ್ನು ಕಲಿಯುತ್ತಾನೆ. ಸಿದ್ಧಾರ್ಥ್ ಡಿಸಿಯಾಗಲು ಆ ಗುಡಿಸಿನಲ್ಲಿ ಬಡತನವೇ ಪ್ರೇರೇಪಣೆಯಾಗಿತ್ತು. ಪದವಿ ಅಥವಾ ಅಧಿಕಾರ, ಶಕ್ತಿ ಕುರ್ಚಿಯಲ್ಲಿರುವುದಿಲ್ಲ, ಅದು ಪಶ್ಚಾತ್ತಾಪ, ಕ್ಷಮೆ ಮತ್ತು ಮಾನವೀಯತೆಯಲ್ಲಿದೆ. ಒಂದು ವೇಳೆ ಸಿದ್ಧಾರ್ಥ್ ಅಧಿಕಾರಿಯಾದ ಮೇಲೆ ತನ್ನ ತಾಯಿಯ ಬಳಿ ಬರದೇ ಹೋಗಿದ್ದರೆ ಅವನ ಎಲ್ಲ ಯಶಸ್ಸು ಶೂನ್ಯವಾಗುತ್ತಿತ್ತು. ತಾಯಿಯ ಹೃದಯ ಸರ್ಕಾರಿ ಫೈಲ್ ಅಲ್ಲ, ಅದನ್ನು ವಿಳಂಬದ ಕಾರಣ ಹೇಳಿ ಮುಚ್ಚಲು ಸಾಧ್ಯವಿಲ್ಲ. ತಾಯಿಯ ಕಣ್ಣಲ್ಲಿ ಕಣ್ಣೀರು ಇದ್ದಾಗ ಯಾವುದೇ ಯಶಸ್ಸಿನ ಶಿಖರವು ಬಹಳ ಚಿಕ್ಕದಾಗಿ ಕಾಣುತ್ತದೆ. ಜೀವನದ ಅತಿದೊಡ್ಡ ಗೆಲುವು ತಾಯಿಯ ಮುಖದಲ್ಲಿ ಕಾಣುವ ಆ ನೆಮ್ಮದಿಯ ನಗು ಮಾತ್ರ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ. ಮತ್ತೊಂದು ಸುಂದರ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.